ಅಕೌಂಟಿಂಗ್ನ ಕಾನ್ಸೆಪ್ಟ್ಗಳ ಬಗ್ಗೆ ನೋಡೋಣ. ಇವತ್ತು ನಾನು 4 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ತಗೊಳ್ತೇನೆ. ಅದು ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಆ್ಯಂಡ್ ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ಅಕೌಂಟಿಂಗ್ನ ಕಾನ್ಸೆಪ್ಟ್ಗಳನ್ನು ನಾನು ಪಾರ್ಟ್ ವೈಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೇನೆ. ಇದು ಮೊದಲನೇ ಪಾರ್ಟಿನ ವಿಡಿಯೋ ಆಗಿರುತ್ತೆ. ಇದರಲ್ಲಿ ಈ 4 ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. See what it is. This concept assumes that business is separate from its owner. Therefore, owner and business are treated as two separate entity. ಹಾಗಂತ ಅಂದರೆ ಈ ಕಾನ್ಸೆಪ್ಟ್ನ ಪ್ರಕಾರ ಓನರೇ ಬೇರೆ ಬಿಸ್ನೆಸ್ಸೇ ಬೇರೆ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಓನರ್ ತಂದಿರುವಂಥ ಕ್ಯಾಪಿಟಲ್ ಕೂಡ ಲ್ಯಾಬಿಲಿಟಿ ಅಂತ ಹೇಳಿ ಟ್ರೀಟ್ ಆಗುತ್ತೆ. ಲ್ಯಾಬಿಲಿಟಿ ಅಂತ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಇಟ್ ಈಸ್ ಎನ್ ಆಬ್ಲಿಗೇಷನ್ಸ್ ಟು ಪೇ ಔಟ್ಸೈಡರ್. ಬೇರೆಯವರಿಗೆ ಪೇ ಮಾಡುವಂಥ ಆಬ್ಲಿಗೇಷನ್, ಒಂದು ಹೊಣೆಗಾರಿಕೆ, ಅದನ್ನು ನಾವು ಲ್ಯಾಬಿಲಿಟಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಬೇರೆಯವರಿಂದ ಲೋನನ್ನು ತೊಗೊಂಡಿದ್ರೆ ನಾವು ಅದನ್ನ ಪೇ ಮಾಡಬೇಕಾಗಿ ಬರುತ್ತೆ. ಬ್ಯಾಂಕಿಂದ ಲೋನ್ ತೊಗೊಂಡಿದ್ರೆ ನಾವು ಪೇ ಮಾಡಬೇಕಾಗಿ ಬರುತ್ತೆ. ಹಾಗಂದರೆ ಲ್ಯಾಬಿಲಿಟಿ ಅನ್ನೋದು ಒಂದು ಆಬ್ಲಿಗೇಷನ್ ಆಗುತ್ತೆ, ಪೇ ಮಾಡಲೇಬೇಕಾಗುವಂಥ ಒಂದು ಹೊಣೆಗಾರಿಕೆ ಆಗುತ್ತೆ. ಹಾಗಿದ್ದ ಮೇಲೆ ಓನರ್ ತಂದಿರುವಂಥ ಕ್ಯಾಪಿಟಲ್ನ ನಾವು ಯಾಕೆ ಲ್ಯಾಬಿಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ? ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಅಂದರೆ, ಈ ಕಾನ್ಸೆಪ್ಟ್ ಪ್ರಕಾರ ಓನರೇ ಒಬ್ಬ ಸಪರೇಟ್ ಎಂಟಿಟಿ ಆಗ್ತಾನೆ, ಬಿಸ್ನೆಸ್ಸೇ ಒಂದು ಸಪರೇಟ್ ಎಂಟಿಟಿ ಆಗುತ್ತೆ. ಹಾಗಾಗಿ ಓನರ್ ಬಿಸ್ನೆಸ್ಸಿಗೆ ದುಡ್ಡನ್ನು ತಗೊಂಡು ಬರ್ಬೋದು, ಬಿಸ್ನೆಸ್ಸಿಂದ ದುಡ್ಡನ್ನು ಡ್ರಾ ಕೂಡ ಮಾಡ್ಬೋದು. ಓನರ್ ಯಾವಾಗೆಲ್ಲ ಬಿಸ್ನೆಸ್ಸಿಗೆ ಕ್ಯಾಶನ್ನು ತೊಗೊಂಡು ಬರ್ತಾನೆ ಅದನ್ನು ನಾವು ಕ್ಯಾಪಿಟಲ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಅದ್ರ ಜೊತೆಗೆ ಓನರ್ ಯಾವಾಗೆಲ್ಲ ಬಿಸ್ನೆಸ್ಸಿನ ದುಡ್ಡನ್ನು ಪರ್ಸ್ನಲ್ ಯೂಸಿಗೆ ಅಂತ ಹೇಳಿ ವಿಡ್ರಾ ಮಾಡಿಕೊಂಡು ಹೋಗ್ತಾನೆ, ಆಗ ನಾವು ಅದನ್ನು ಡ್ರಾಯಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಒನ್, ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್. ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಸಿ, this concept says that only those transactions are recorded in the books of account which can be expressed in terms of money. For example, sale of goods, payment of expenses, receipt of income, etc. And non-monetary transactions are not recorded. For example, appointment of manager. ಹಾಗಂದರೆ ಈ ಒಂದು ಕಾನ್ಸೆಪ್ಟಿನ ಪ್ರಕಾರ ನಾವು ಕೇವಲ ಮನಿಯ ಟರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗತ್ತಲ್ಲ ಅಂಥ ಟ್ರಾನ್ಸಾಕ್ಷನ್ನ ಮಾತ್ರ ರೆಕಾರ್ಡ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಟ್ರಾನ್ಸಾಕ್ಷನ್ ನಾವು ಮನಿಯ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ವೋ ಅದನ್ನು ನಾವು ರೆಕಾರ್ಡ್ ಮಾಡ್ಕೊಳ್ಬಾರ್ದು. ಸೊ ಇಲ್ಲಿ ಕೆಲವೊಂದು ನಾವು ಮನಿಯ ಫಾರ್ಮಲ್ಲಿ ಈಸಿಯಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಹಾಗಂತ ಅಂದರೆ ಯಾವುದಾದ್ರೂ ಪೇಮೆಂಟನ್ನು ಮಾಡಿದರೆ ನಾವು ಎಷ್ಟು ಪೇಮೆಂಟ್ ಮಾಡಿದ್ದೀವಿ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ, ಹೌದಾ? ಸ್ಯಾಲರಿ ಪೇಮೆಂಟ್ ಮಾಡಿದರೆ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇಮೆಂಟ್ ಮಾಡಿದರೆ, ಅದೇ ರೀತಿಯಲ್ಲಿ ಯಾವುದಾದ್ರೂ ಇನ್ಕಮನ್ನು ರಿಸೀವ್ ಮಾಡ್ಕೊಂಡಿದ್ರೂ ಕೂಡ ಎಷ್ಟು ಅಮೌಂಟನ್ನು ರಿಸೀವ್ ಮಾಡಿದ್ವಿ ಅಂತ ಹೇಳಿ ನಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್. ಎಲ್ಲಾದರೂ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಬ್ಯಾಂಕಲ್ಲಿರ್ಬೋದು, ಪೋಸ್ಟ್ ಆಫೀಸಲ್ಲಿರ್ಬೋದು ಅಂತ ಅಂದ್ಕೊಳ್ಳಿ, ಅದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಅದನ್ನು ನಾವು ಮನಿಯ ಫಾರ್ಮಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೋದು. ಅಂದರೆ ಯಾವ ಟ್ರಾನ್ಸಾಕ್ಷನನ್ನು ನಾವು ಮನಿಯ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ನಾವು ಅದನ್ನಷ್ಟೇ ರೆಕಾರ್ಡ್ ಮಾಡ್ಕೊಳ್ತೀವಿ ಅಕೌಂಟಿಂಗ್ನ ಬುಕ್ಕಲ್ಲಿ. ಯಾವ ಟ್ರಾನ್ಸಾಕ್ಷನ್ನ ನಾವು ಮನಿಯ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜರ್ ಅಂತ ಹೇಳಿ ತೊಗೊಂಡಿದ್ದೇನೆ. ಅಪಾಯಿಂಟ್ಮೆಂಟ್ ಆಫ್ ಮ್ಯಾನೇಜರ್, ಯಾವುದಾದ್ರೂ ಒಬ್ಬ ವರ್ಕರ್ನ, ಮ್ಯಾನೇಜರ್ನ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದನ್ನು ಮನಿಯ ಫಾರ್ಮಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗತ್ತೆ? ಅದೇ ಅವರಿಗೆ ಸ್ಯಾಲರಿಯನ್ನು ಪೇ ಮಾಡಿದ್ರೆ ನಾವು ಅದನ್ನ ಮನಿ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಸ್ಯಾಲರಿ ಪೇಡ್ ಟು ಮ್ಯಾನೇಜರ್ ₹15,000 ಅಂತ ಹೇಳಿ. ಅದೇ ಮ್ಯಾನೇಜರ್ನ ಅಪಾಯಿಂಟ್ಮೆಂಟ್ ಆಗಿದ್ದನ್ನು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡಲಿಕ್ಕಾಗತ್ತೆ? ಈ ಥರ ಯಾವ ಟ್ರಾನ್ಸಾಕ್ಷನನ್ನು ನಾವು ಮನಿಯ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗತ್ತೋ ನಾವು ಅದನ್ನಷ್ಟೇ ಅಕೌಂಟಿಂಗ್ನ ಬುಕ್ಕಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್. ಸಿ ವಾಟ್ ಇಟ್ ಈಸ್. ದ concept of going concern assumes that a business firm would continue to carry out its operations indefinitely. That means business firm will run for a long period.
ಹಾಗಂತ ಅಂದರೆ ಯಾರೂ ಕೂಡ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ 1-2 ವರ್ಷಕ್ಕೆ ನಮ್ಮ ಬಿಸ್ನೆಸ್ ಲಿಕ್ವಿಡೇಟ್ ಆಗಿಬಿಡತ್ತೆ, ಮೀನ್ಸ್ ನಾವು ಬಿಸ್ನೆಸ್ಸನ್ನು ಕ್ಲೋಸ್ ಮಾಡಬೇಕಾಗಿ ಬರುತ್ತೆ, ನಮಗೆ ಲಾಸ್ ಆಗತ್ತೆ ಅನ್ನೋ ಅಸಂಪ್ಷನಲ್ಲಿ ಯಾರೂ ಕೂಡ ಬಿಸ್ನೆಸ್ಸನ್ನು ಮಾಡೋದಿಲ್ಲ. ಹೌದಾ? ಎಲ್ಲರೂ ಯಾವ ಅಸಂಪ್ಷನಲ್ಲಿ ಬಿಸ್ನೆಸ್ನ ಮಾಡ್ತಾರೆ? ನಮ್ಮ ಬಿಸ್ನೆಸ್ ತುಂಬ ದಿನಗಳವರೆಗೆ ರನ್ ಆಗುತ್ತೆ, ತುಂಬ ಪೀರಿಯಡ್ಗಳವರೆಗೆ ರನ್ ಆಗುತ್ತೆ, ತುಂಬ ವರ್ಷಗಳವರೆಗೆ ರನ್ ಆಗುತ್ತೆ, ಆ್ಯಂಡ್ ನಾವು ಪ್ರಾಫಿಟನ್ನು ಅರ್ನ್ ಮಾಡ್ತೀವಿ ಅನ್ನೋ ಅಸಂಪ್ಷನ್ ಮೇಲೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಸೊ ಈ ಒಂದು ಕಾನ್ಸೆಪ್ಟ್ ಅದಕ್ಕೆ ರಿಲೇಟೆಡ್ ಆಗಿಯೇ ಇದೆ. ಸೊ ಇಲ್ಲಿ ಬಿಸ್ನೆಸ್ ತುಂಬ ವರ್ಷಗಳವರೆಗೆ ರನ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟಿನ ಆಬ್ಜೆಕ್ಟಿವ್ ಏನು ಅಂತ ಹೇಳಿ ನೋಡಬೇಕಾಗತ್ತೆ. ಯಾವುದಾದ್ರೂ ಒಂದು ಬಿಸ್ನೆಸ್ ಲಾಂಗ್ ಟರ್ಮ್ವರೆಗೆ ಅಥವಾ ಲಾಂಗ್ ಪೀರಿಯಡ್ವರೆಗೆ ರನ್ ಆಗ್ತಾ ಇದೆ ಅಂತ ಅಂದಾಗ ಆ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿರುವಂಥ ಅಥವಾ ಯೂಸ್ ಮಾಡುವಂತಹ ಅಸೆಟ್, ಎಸ್ಪೆಷಲಿ ಫಿಕ್ಸ್ಡ್ ಅಸೆಟ್ನ ವ್ಯಾಲ್ಯೂವನ್ನು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಸೆಟ್ ಅನ್ನೋದು ಒಂದು ಇಕನಾಮಿಕ್ ರಿಸೋರ್ಸ್. ಅದು ನಮಗೆ ಪ್ರಾಫಿಟನ್ನು ಅರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಥವಾ ಬಿಸ್ನೆಸ್ಸಿನ ಆಪರೇಷನ್ಗಳಲ್ಲಿ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಈಗ ಅಸೆಟ್ಗಳಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಕರೆಂಟ್ ಅಸೆಟ್, ಒಂದು ಫಿಕ್ಸ್ಡ್ ಅಸೆಟ್. ಹೌದಾ? ಈಗ ಕರೆಂಟ್ ಅಸೆಟ್ ಅಂತಂದರೆ ನಾವು ಶಾರ್ಟ್ ಟರ್ಮ್ವರೆಗೆ ಯೂಸ್ ಮಾಡುವಂಥದ್ದು, ಅಂದರೆ ವಿತಿನ್ 1 ಇಯರ್ ನಾವು ಯೂಸ್ ಮಾಡುವಂಥದ್ದು. ಇನ್ನು ಫಿಕ್ಸ್ಡ್ ಅಸೆಟ್ ಅಂತ ಅಂದರೆ ಮೋರ್ ದೆನ್ 1 ಇಯರ್ ನಾವು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮಷಿನರಿ ಅಂತ ತಗೊಳ್ಳಿ, ಮಷಿನರಿ ನಾವು ಮೋರ್ ದೆನ್ 1 ಇಯರ್ ನಾವು ಯೂಸ್ ಮಾಡ್ತೀವಿ. ಫರ್ನಿಚರ್ ಅಂತ ತೊಗೊಂಡ್ರೆ ಅದನ್ನು ಕೂಡ ನಾವು ಮೋರ್ ದೆನ್ 1 ಇಯರ್ ನಾವು ಯೂಸ್ ಮಾಡ್ತೀವಿ, ಅಂದರೆ ಲಾಂಗ್ ಪೀರಿಯಡ್ವರೆಗೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಅದನ್ನು ನಾವು ಫಿಕ್ಸ್ಡ್ ಅಸೆಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈ ಥರ ಫಿಕ್ಸ್ಡ್ ಅಸೆಟ್ ಏನಿರುತ್ತೆ, ಇದರ ವ್ಯಾಲ್ಯೂ ಇಯರ್ ಬೈ ಇಯರ್ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ. ಹಾಗಾಗಿ ನಾವು ಆ ಒಂದು ಅಸೆಟ್ನ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆಯಲ್ಲಿ ಒಂದು ಫ್ರಿಜ್ಜನ್ನು ಪರ್ಚೇಸ್ ಮಾಡ್ತೀರಿ ಅಂತ ಅಂದರೆ ಒಂದು 2-3 ಇಯರ್ಸ್ ನಂತರ ನೀವು ಆ ಫ್ರಿಜ್ಜನ್ನು ಸೇಲ್ ಮಾಡಲಿಕ್ಕೆ ಹೋದರೆ ಸೇಮ್ ರೇಟಿಗೆ ನೀವು ಸೇಲ್ ಮಾಡೋಕ್ಕಾಗತ್ತಾ? ಅಂದರೆ ನೀವು ಯಾವ ರೇಟಿಗೆ ಅದನ್ನ ಪರ್ಚೇಸ್ ಮಾಡಿದ್ದೀರಿ ಅದೇ ರೇಟಿಗೆ ಅದನ್ನ ಸೇಲ್ ಮಾಡಲಿಕ್ಕಾಗತ್ತಾ? ಇಲ್ಲ. ಸೊ ನೀವು ಯಾವ ರೇಟಿಗೆ ಪರ್ಚೇಸ್ ಮಾಡಿದ್ದೀರಿ ಅದಕ್ಕೂ ಕಡಿಮೆ ರೇಟಿಗೆ ನೀವು ಅದನ್ನ ಸೇಲ್ ಮಾಡ್ತೀರಿ. ಹೌದಾ? ಅದೇ ರೀತಿಯಲ್ಲಿ ಯಾಕೆ ನೀವು ಆ ಕಡಿಮೆ ರೇಟಿಗೆ ಸೇಲ್ ಮಾಡ್ತೀರಿ ಅಂತ ನೋಡಿದರೆ ಅದರ ವ್ಯಾಲ್ಯೂ ಡಿಕ್ರೀಸ್ ಆಗಿರುತ್ತೆ. ನೀವು ಅದನ್ನ ಯೂಸ್ ಮಾಡಿರ್ತೀರಿ, ಹಾಗಾಗಿ ಅದರ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ಅದೇ ರೀತಿಯಲ್ಲಿ ಫರ್ಮಲ್ಲೂ ಕೂಡ ಇಲ್ಲಿ ಇರುವಂಥ ಫಿಕ್ಸ್ಡ್ ಅಸೆಟ್ಗಳು, ಅಂದರೆ ಫರ್ನಿಚರ್ ಇರ್ಬೋದು, ಮಷಿನರಿ ಇರ್ಬೋದು, ಇವುಗಳ ವ್ಯಾಲ್ಯೂ ಏನಾಗುತ್ತೆ, ಇಯರ್ ಬೈ ಇಯರ್ ಕಡಿಮೆ ಆಗ್ತಾ ಹೋಗುತ್ತೆ, ಮೀನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಡೆಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸೊ ಈ ಥರ ಡೆಪ್ರಿಸಿಯೇಷನ್ ಆದಾಗ ನಾವು ಅದರ ವ್ಯಾಲ್ಯೂವನ್ನು, ಅಂದರೆ ಅಕ್ಯುರೇಟ್ ಆಗಿರುವ ವ್ಯಾಲ್ಯೂವನ್ನು ಕಂಡುಹಿಡಿಬೇಕಾಗಿ ಬರುತ್ತೆ. ಯಾಕಂತ ಅಂದರೆ ನಮ್ಮ ಅಸಂಪ್ಷನ್ ಪ್ರಕಾರ ಬಿಸ್ನೆಸ್ ತುಂಬ ವರ್ಷಗಳವರೆಗೆ ರನ್ ಆಗುತ್ತೆ. ಹಾಗಾಗಿ ತುಂಬ ವರ್ಷಗಳವರೆಗೆ ರನ್ ಆಯಿತು ಅಂತ ಅಂದರೆ ಅಸೆಟ್ಟಿನ ವ್ಯಾಲ್ಯೂ ಕೂಡ ಇಯರ್ ಬೈ ಇಯರ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ಕಾನ್ಸೆಪ್ಟಿನ ಮೇನ್ ಆಬ್ಜೆಕ್ಟಿವ್ ಅದೇ ಆಗುತ್ತೆ, ಅಂದರೆ ಬಿಸ್ನೆಸ್ಸಲ್ಲಿ ಇರುವಂಥ ಫಿಕ್ಸ್ಡ್ ಅಸೆಟ್ಟಿನ ವ್ಯಾಲ್ಯೂವನ್ನು ಕಂಡುಹಿಡಿಯೋದು, ಅಕ್ಯುರೇಟಾಗಿ ಕಂಡುಹಿಡಿಬೇಕು ಅನ್ನೋದಿರುತ್ತೆ. ಹಾಗಂತ ಅಂದರೆ ನಾವು ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಫಾಲೋ ಮಾಡ್ತೀವಿ ಅಂತ ಅಂದರೆ ನಾವು ಅಸೆಟ್ನ ವ್ಯಾಲ್ಯೂವನ್ನು ಕೂಡ ಅಕ್ಯುರೇಟಾಗಿ ವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕಾಗಿ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್, ಅಕೌಂಟಿಂಗ್ ಪೀರಿಯಡ್ ಕಾನ್ಸೆಪ್ಟ್. ವಾಟ್ ಇಟ್ ಈಸ್. Accounting period refers to the span of time at the end of which the financial statement of an enterprises are prepared to know the results of the business as well as the position of the business. ಹಾಗಂತ ಅಂದರೆ ಒಂದು ಪರ್ಟಿಕ್ಯುಲರ್ ಪೀರಿಯಡನ್ನು ಸೆಟ್ ಮಾಡ್ಕೊಳ್ತೀವಿ. ಯಾಕೆ ಅಂತ ಅಂದರೆ ಬಿಸ್ನೆಸ್ಸನ್ನು ಪೊಸಿಷನ್ನ ನೋಡೋದಕ್ಕೆ, ಅಥವಾ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ನಾವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನೋಡೋದಕ್ಕೆ, ಬಿಸ್ನೆಸ್ ಪೊಸಿಷನ್ನ ನೋಡೋದಕ್ಕೆ. ಸೊ ಇವಾಗ ನೋಡ್ರಿ, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟಲ್ಲೇ ನಾವು ಕಲ್ತಿದ್ದೀವಿ. ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟ್ ಅಂತ ಅಂದರೆ ಬಿಸ್ನೆಸ್ ತುಂಬ ವರ್ಷಗಳವರೆಗೆ ರನ್ ಆಗುತ್ತೆ ಒಂದು ಅಸಂಪ್ಷನ್ ಮೇಲೆ ಇರುವಂಥದ್ದು. ಹೌದಾ? ಈಗ ನಮಗೆ ಬಿಸ್ನೆಸ್ಸಲ್ಲಿ ಏನಾಗಿದೆ ಅಂತ ಹೇಳಿ ಗೊತ್ತಾಗೋದಕ್ಕೆ ನಾವು ಬಿಸ್ನೆಸ್ ಎಂಡ್ ಆಗೋವರೆಗೆ ವೆಯ್ಟ್ ಮಾಡಬೇಕಾಗತ್ತಾ? ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಬಿಸ್ನೆಸ್ 10 ವರ್ಷದವರೆಗೆ ರನ್ ಆಯಿತು ಅಂತ ಅಂದ್ಕೊಳ್ಳೋಣ. ನಾವು ಆ ಬಿಸ್ನೆಸ್ ಪೊಸಿಷನ್ನ ನೋಡೋದಕ್ಕೆ 10 ವರ್ಷದವರೆಗೆ ವೆಯ್ಟ್ ಮಾಡೋದಕ್ಕಾಗತ್ತಾ? ಇಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗತ್ತೆ, ಆ ಎಂಟೈರ್ 10 ಇಯರ್ಸ್ ಅಂತ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಆ 10 ಇಯರ್ಸ್ನ ನಾವು ಇಯರ್ ವೈಸಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ, ಅಂದರೆ ಪೀರಿಯಡ್ ವೈಸಲ್ಲಿ ನಾವು ಡಿವೈಡ್ ಮಾಡ್ಕೊಳ್ತೀವಿ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂತ ಅಂದರೆ ವರ್ಷ ನಾವು ಅಕೌಂಟನ್ನು ಕ್ಲೋಸ್ ಮಾಡ್ತಾ ಬರ್ತೀವಿ. ಹಾಗೆ ಕ್ಲೋಸ್ ಮಾಡ್ತಾ ಬರೋದ್ರಿಂದ ನಮಗೆ ಪ್ರತಿ ವರ್ಷ ಏನೇನು ಆಗ್ತಾ ಇದೆ ನಮ್ಮ ಬಿಸ್ನೆಸ್ಸಲ್ಲಿ ಅಂತ ಹೇಳಿ ಗೊತ್ತಾಗತ್ತೆ. ಇಲ್ಲಿ ನಾವು ಅಕೌಂಟನ್ನು ಕ್ಲೋಸ್ ಮಾಡೋದಕ್ಕೆ 2 ಮೆಥಡನ್ನು ಫಾಲೋ ಮಾಡ್ಬೋದು. ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು. ಹೌದಾ?
ಈಗ ಅಕೌಂಟನ್ನು ಏನು ಮಾಡ್ತೀವಿ, ಪ್ರತಿ 12 ತಿಂಗಳಿಗೊಂದ್ಸಲ ಕ್ಲೋಸ್ ಮಾಡ್ತೀವಿ. ಅಂದರೆ ಒಂದು ಮೆಥಡ್ನ ನಾವು ಫಾಲೋ ಮಾಡಿದರೆ 1 ಏಪ್ರಿಲ್ ಟು 31 ಮಾರ್ಚ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂದರೆ ಏಪ್ರಿಲ್ ಟು 31 ಮಾರ್ಚ್ ಅಂತ ತೊಗೊಂಡಾಗ ಅಲ್ಲಿ 12 ತಿಂಗಳಾಗತ್ತೆ, ಹೌದಾ? ಹಾಗೆ 1 ವರ್ಷ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಇನ್ನು ಸೆಕೆಂಡ್ ಮೆಥಡ್ ಅಂತ ಬಂದರೆ ಅಲ್ಲಿ 1 ಜನವರಿ ಟು 31 ಡಿಸೆಂಬರ್ ಅಂತ ಹೇಳಿ ತೊಗೊಳ್ತೀವಿ. ಆಗಲೂ ಕೂಡ 12 ಮಂತ್ಸ್ ಆಗುತ್ತೆ, ಅಂದರೆ 1 ವರ್ಷ ಆಗತ್ತೆ. ಈ ಥರ 2 ರೀತಿಯಲ್ಲಿ ನಾವೇನು ಮಾಡ್ತೀವಿ, ಅಕೌಂಟ್ ಅನ್ನೋದನ್ನು ಕ್ಲೋಸ್ ಮಾಡ್ತಾ ಬರ್ತೀವಿ. ಇದರಿಂದ ನಮಗೆ ಏನು ಬೆನಿಫಿಟ್ ಅಂತ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಇಯರಲ್ಲಿ ನಮ್ಮ ನಾವೊಂದು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ ಏನೇನು ಆಗ್ತಾ ಇದೆ, ಮೀನ್ಸ್ ಪ್ರಾಫಿಟ್ ಎಷ್ಟಾಗಿದೆ, ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಿಸ್ನೆಸ್ ಪೊಸಿಷನ್ನ ನಾವು ಅಕ್ಯುರೇಟಾಗಿ ಏನಾಗಿದೆ ಅಂತ ನೋಡ್ಬೋದು. ಅದ್ರ ಜೊತೆಗೆ ಅಸೆಟ್ ಮತ್ತು ಲಯಬಿಲಿಟಿಯ ಪೊಸಿಷನ್ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಬೆನಿಫಿಟ್ಗಳು ನಮಗೆ ಇರುತ್ತೆ. ಹಾಗಾಗಿ ನಾವು ಈ ಒಂದು ಕಾನ್ಸೆಪ್ಟನ್ನು ಫಾಲೋ ಮಾಡ್ತೀವಿ.